ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮಿಥಿಲಾದ ಮಹಾವಿವಾಹದ ನಂತರ ರಾಮ, ಸೀತಾ ಮತ್ತು 4 ಸಹೋದರರು ಅಯೋಧ್ಯೆಗೆ ಬಂದಿದ್ದರು. ಆದರೆ ಅಯೋಧ್ಯ ಕೇವಲ ಕಾಯುತ್ತಿರಲಿಲ್ಲ, ಅದು ಸಂಭ್ರಮಿಸುತ್ತಿತ್ತು. ಡೊಳ್ಳು, ಶಂಖನಾದ, ಮೇಲಿಂದ ಹೂಮಳೆ, ಜನರ ಘೋಷಣೆ ಜೈ ಶ್ರೀರಾಮ್ ಎಂದು ರಾಮ ಶಾಂತನಾಗಿದ್ದನು. ಸೀತಾ ತನ್ನ ಹೊಸ ಮನೆಯನ್ನು ಗಮನಿಸುತ್ತಿದ್ದಳು. ಲಕ್ಷ್ಮಣ ಗರ್ವದಿಂದ ನಿಂತಿದ್ದ. ದಶರಥ ಸಂತೋಷದಿಂದ ರಾಮನನ್ನು ಅಪ್ಪಿಕೊಂಡನು, ರಾಜನಾಗಿ ಅಲ್ಲ, ಒಬ್ಬ ತಂದೆಯಾಗಿ. ಕೌಸಲ್ಯ ಸೀತೆಯನ್ನು ಆರತಿಯಲ್ಲಿ ಸ್ವಾಗತಿಸಿದಳು. ನೀನು ಅತಿಥಿಯಲ್ಲ, ನನ್ನ ಮಗಳು. ಅರಮನೆ ಸಂತೋಷದಿಂದ ತುಂಬಿತು. ಆ ರಾತ್ರಿ ಅಯೋಧ್ಯೆ ದೀಪಗಳಿಂದ ಕಂಗೊಳಿಸಿತು. ಸಂಗೀತ, ನೃತ್ಯ, ಸಂಭ್ರಮ ಎಲ್ಲವೂ ಪರಿಪೂರ್ಣ. ಆದರೆ ವಿಧಿ ತನ್ನ ಕೆಲಸ ಮಾಡುತ್ತಿತ್ತು. ಮುಂದಿನ ದಿನ ದಶರಥ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ನಾನು ವಯಸ್ಸಾಗುತ್ತಿದ್ದೇನೆ ಎಂದರು. ರಾಮ ರಾಜನಾಗಬೇಕು. ಈ ಸುದ್ದಿ ನಗರದಲ್ಲಿ ಹರಡಿತು. ಜನರು ತುಂಬ ಸಂತೋಷಪಟ್ಟರು. ರಾಮ ಶಕ್ತಿಶಾಲಿ, ಆದ್ದರಿಂದಲ್ಲ, ಅವನ ಗುಣದಿಂದ. ಆದರೆ ಅರಮನೆ ಒಳಗೆ ಒಬ್ಬಳು ಸಂತೋಷವಾಗಿರಲಿಲ್ಲ, ಅದು ಮಂಥರ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ, ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.